ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನಾನು ತಿಂಡಿ ಏನು ಮಾಡ್ತಾಯಿದ್ದೀನಿ, ಗೀ ರೈಸ್. ಸಂಡೇ ಬ್ಲಾಗ್. ಬೇಗ ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ರೈಸೇ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೂ ಆಗೋವಷ್ಟು. ಈಗ ನನ್ನ ತಂಗಿನೂ ಕೂಡ ಬರ್ತೀನಿ ಅಂತ ಅಂದಿದ್ದಾಳೆ, ಅವ್ರಿಗೂ ಸೇರಿಸಿ ಅಡುಗೆ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಈರುಳ್ಳಿ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಗೀ ರೈಸ್ ಅಲ್ವಾ, ವೈಟ್ ರೈಸ್. ಸೊ ಇದು ಹುಣಸೆಹಣ್ಣು ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ಇದು ನೋಡಿ ಮೆಸ್ಸಿ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಒಂದು ಬೌಲಿಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಉಪ್ಪನ್ನು ಈ ಜಾಡಿಯಲ್ಲಿ ಇಟ್ಕೊಂಡಿದ್ದೀನಿ, ಕಲ್ಲುಪ್ಪು ಮತ್ತು ಪುಡಿ ಉಪ್ಪು. ಹಾಗೆ ಇದರಲ್ಲಿ ಬಂದು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಇದು ಹಳೇದು ಯೂಸ್ ಮಾಡ್ತಾ ಇದ್ದೆ, ಸೊ ಇದರಲ್ಲಿ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಹಾಗೆ ಕುಟಾಣಿನೂ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಮಾರ್ನಿಂಗ್ ಫಸ್ಟ್ ಏನು ಅಂತ ಅಂದರೆ ರಾಗಿ ಗಂಜಿ ಜೊತೆಗೆ ಇದಕ್ಕೆ ಮಜ್ಜಿಗೆ ಮತ್ತು ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿತೀನಿ. ಇವಾಗ ಬ್ರಷ್ ಎಲ್ಲ ಮಾಡಿದಾಯಿತು, ಈಗ ಕುಡಿಬೇಕು ಇವಾಗ ಇದನ್ನು. ಕರೆಕ್ಟ್ ಒಂದು ಲೋಟ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಅದು ಈ ಬೇಸಿಗೆಗಂತೂ ತುಂಬಾ ಒಳ್ಳೆಯದು. ಗೀ ರೈಸ್ ರೆಡಿಯಾಗಿದೆ. ಈಗ ಲಿಡ್ ಮುಚ್ತಾ ಇದ್ದೀನಿ. ಸಿಮ್ಮಲ್ಲಿ ಒಂದು 5 to 6 ಮಿನಿಟ್ಸ್ ಇದು ಮಾಡಿದ್ರೆ ಸಾಕು, ವಿಜಿಲ್ ಬರ್ತಿದ್ರು. ಈಗ ಹುಣಸೆಹಣ್ಣು ರಸ ಇದಕ್ಕೆ ಮುಚ್ಚಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಹೇಗಾದರೂ ಬಿಸಿಲಿಲ್ಲೇ ಬರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಬಿಸಿಲಿಗೆ ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಿಸಿಲಿಗೆ ಹಿಂಗೆ ಇಟ್ಟಿದ್ದೀನಿ. ಎದುರುಗಡೆನೇ ಸೂರ್ಯನ ಬೆಳಕು ಬರುತ್ತೆ, ಸೊ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ರಸ ಮಾಡೋದಕ್ಕೆ ಇವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಉಪ್ಪು. ಇಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇದೊಂಥರ ಪೇಸ್ಟ್ ಥರ ಆಗಬೇಕು, ಸ್ವಲ್ಪ ತಿಕ್ಕಾಗಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಬಿಸಿ ಬಿಸಿಯಾದ ಗೀ ರೈಸ್ ಸಕ್ಕದಾಗಿ ರೆಡಿಯಾಗಿದೆ. ಇದ್ರ ಜೊತೆ ಕುರ್ಮಾ ಅಥವಾ ದಾಲ್ ಫ್ರೈ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಹಿಂಗೆ ಹೋಗ್ತದೆ. ಬಿಸಿ ಬಿಸಿ ಗೀ ರೈಸ್ ರೆಡಿಯಾಗಿದೆ. ನನ್ನ ತಂಗಿ ಇನ್ನೂ ಬಂದಿಲ್ಲ, ಅವಳಿಗೆ ವೇಟಿಂಗು. ಇಲ್ಲಿ ಇದನ್ನ ಕುದೀತಾ ಇದೆ, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಹಂಗೆ ಮುಚ್ಚಿಡೋಣ. ಸೊ ಈ ತಿಂಡಿ ತಿನ್ನೋಣ ಬನ್ನಿ. ಫ್ರೆಂಡ್ಸ್, ನಾನು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಆಗಲೇ ನನ್ನ ತಂಗಿ ಬಂದಿದ್ಲು. ಅದಕ್ಕೆ ನಾನು ಅವಳಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಹಾಗೆ ನಾನು ತಿಂದೆ. ಅಷ್ಟೊತ್ತಿಗಾಗಲೇ ಖುಷು ಕೂಡ ಮಲಗಿದ್ದವನಿದ್ದ. ಅವನಿಗೂ ಸ್ವಲ್ಪ ಹಾಲೆಲ್ಲ ಕುಡಿಸಿ ಎಲ್ಲ ಮಾಡಿ, ಹಾಗೆ ಅವನಿಗೆ ಸ್ವಲ್ಪ ಆಟ ಆಡೋದೆಲ್ಲ ಮಾಡಿಸ್ಬೇಕು, ಅವನ ಜೊತೆಗೆ ಇದ್ದು. ಸೊ ಹಾಗೆ ತೊಡೆ ಮೇಲೆ ಹಾಕ್ಕೊಂಡು ಆಟ ಆಡಿಕೊಂಡು ಎಲ್ಲ ಮಾಡ್ತಾಯಿದ್ವಿ. ಹಾಗೆ ನನ್ನ ತಂಗಿ ಕೂಡ ಅವಳದು ಭಾನುವಾರನೂ ಇರುತ್ತೆ, ಸೊ ಅವಳು ವರ್ಕ್ ಮಾಡ್ತಾಯಿದ್ಲು. ನಾನು ಖುಷಿಯಾಗಿ ಆಟ ಆಡಿಕೊಂಡು ಹಾಗೆ ಫೋಟೋಸ್ ತಕ್ಕೊಳ್ಳೋದು, ಸೆಲ್ಫೀಸ್ ತಕ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾಯಿದ್ವಿ. ಸೊ ಇವತ್ತಿನ ವ್ಲಾಗ್ ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಇಷ್ಟ ಆಗಿತ್ತು ಫ್ರೆಂಡ್ಸ್. ಸೊ ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ.